ಬೆಳಗಾವಿ ಸುವರ್ಣಸೌಧದ ಎದುರು ಮಂಗಳಮುಖಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಎಲ್ಲ ಗೃಹಲಕ್ಷ್ಮಿ ಜೊತೆಗೆ ಮಂಗಳಮುಖಿಯರಿಗೂ 2,000 ಗೃಹಲಕ್ಷ್ಮಿ ಹಣ ಮಂಜೂರು ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿರುವ ಎಲ್ಲಾ ಸರಿಸಮಾನವಾದಂತಹ ನ್ಯಾಯ ದೊರಕಿಸುವ ಕೊಡುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಇಂದು ಸದನದ ಕಲಾಪವನ್ನು ವೀಕ್ಷಣೆ ಮಾಡಲಿರುವ ಮಂಗಳಮುಖಿಯರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯೊಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಆದ ಲಾಭದ ಬಗ್ಗೆ ಚರ್ಚೆ ನಡೆಸಿ ಮಾಹಿತಿ ನೀಡಲಿದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್ ಎಂಕೆ ನ್ಯೂಸ್ ಬೆಳಗಾವಿ. ಮೊದಲನೇದಾಗಿ ಮಾತಾಡ್ಲಾ ಸಾಕ್ ಬಿಡು. ಮೊದಲನೇದಾಗಿ ಇವತ್ತು ಬೆಳಗಾವಿಗೆ ಉತ್ತರ ಕರ್ನಾಟಕ ಭಾಗದ ಶಕ್ತಿಪೀಠನ ಅಂತ ಹೇಳ್ತೀವಿ. ಇಡೀ ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ, ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಆದಂತ ಸುವರ್ಣ ಸೌಧವನ್ನ ವೀಕ್ಷಣೆ ಮಾಡಲಿಕ್ಕೆ ಮತ್ತು ನಮ್ಮ ಸರ್ಕಾರ ಯಾವ ರೀತಿ ನಡೆಯುತ್ತೆ, ಸರ್ಕಾರದ ಯೋಜನೆಗಳು ಯಾವ ರೀತಿ ಗೃಹಲಕ್ಷ್ಮಿಯರ ಜೀವನದಲ್ಲಿ ಒಂದು ಸಂತಸವನ್ನ ತಂದಿದೆ, ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯ ಏನು, ಉಪಮುಖ್ಯಮಂತ್ರಿಗಳ ಕಾರ್ಯ ಏನು, ಇಲಾಖಾ ಮಂತ್ರಿಯ ಕಾರ್ಯವ್ಯಾಪ್ತಿ ಏನು, ಸುವರ್ಣಸೌಧದಲ್ಲಿ ಯಾವ ರೀತಿ ಆಡಳಿತ ನಡೆಯುತ್ತೆ ಅಂತ ಹೇಳಿ ಸಾಮಾನ್ಯ ನಮ್ಮ ಎಲ್ಲ ಗೃಹಲಕ್ಷ್ಮಿಗಳಿಗೆ ಬಹಳಷ್ಟು ಕುತೂಹಲ ಇದೆ. ಯಾಕಂತಂದ್ರೆ ಸರ್ಕಾರದಲ್ಲಿ ನಾವು ಕೂತ್ಕೊಂಡು ಬ್ಯಾಂಗ್ಳೂರದಲ್ಲಿ ಯೋಜನೆಯನ್ನ ರೂಪಿಸ್ತೀವಿ. ನಮ್ಮೆಲ್ಲರ ಆಸೆ ಏನಾಗಿತ್ತು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಆಸೆ ಏನಾಗಿತ್ತು ಅಂತಂದ್ರೆ, ಯಾವುದೋ ಮೂಲೆಯಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ, ಯಾವುದೇ ತಾಲೂಕಿನಲ್ಲಿ, ಯಾವುದೇ ಹಳ್ಳಿಯ ಮೂಲೆಯಲ್ಲಿನ ಒಬ್ಬ ಗೃಹಲಕ್ಷ್ಮಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗಬೇಕನ್ನೋದು ನಮ್ಮೆಲ್ಲರ ಒಂದು ಹೆಬ್ಬಯಕೆ ಆಗಿತ್ತು. ಯಾವುದೇ ಮಧ್ಯವರ್ತಿಯ ಒಂದು ಕಾಟ ಇಲ್ಲದೆ ನೇರವಾಗಿ ಎಲ್ಲಾ ಮಹಿಳೆಯರ ಎಲ್ಲ ಗೃಹಲಕ್ಷ್ಮಿಗಳ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿಯನ್ನ ಹಾಕುವಂತ ಈ ಯೋಜನೆ ಕನಸಿನ ಕೂಸು, ನಮ್ಮೆಲ್ಲರ ಮಹತ್ವಾಕಾಂಕ್ಷೆಯ ಒಂದು ಆಸೆ ಗೃಹಲಕ್ಷ್ಮಿ. ಇವತ್ತು ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಈ ಯೋಜನೆ ಇಷ್ಟೊಂದು ಜನಪ್ರಿಯತೆ ಗಳಿಸ್ಲಿಕ್ಕೆ ನಿಮ್ಮ ಪ್ರಚಾರನೇ ಕಾರಣ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿ ನನ್ನ ಜೊತೆ ಇವತ್ತು ಕೂತ್ಕೊಂಡವ್ರು ಬಹಳಷ್ಟು ಉಪಯೋಗವನ್ನ ಮಾಡಿದ್ದಾರೆ. ಅದನ್ನೆಲ್ಲ ತಾವು ಈಗಾಗಲೇ ಪ್ರಚಾರವನ್ನ ಮಾಡಿದ್ದೀರಾ. ಬಹಳಷ್ಟು ಕಾರ್ಯವನ್ನ ನಾನು ಓದಬೇಕು ಅಂತಂದ್ರೆ ತಮಗೆ ಗೊತ್ತಿದೆ, ಯಾಕಂದ್ರೆ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಲೈಬ್ರರಿಯನ್ನ ಮಾಡಿದವರು ಇದ್ದಾರೆ, ತಮ್ಮ ಒಕ್ಕಲ್ತನಕ್ಕೆ ಉಪಯೋಗ ಆಗ್ಲಿ ಮಕ್ಕಳಿಲ್ಲ ಅಂತ ಹೇಳಿ ಹೋರಿಯನ್ನ ತಗೊಂಡವ್ರಿದ್ದಾರೆ, ಬೋರ್ವೆಲ್ ಅನ್ನ ಕೊರೆಸಿದಂತವ್ರಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಸಂಸ್ಕೃತಿ, ನಮ್ಮ ದೇವರು, ನಮ್ಮ ದೇವಸ್ಥಾನ ಅಂತ ಹೇಳಿ ರಥವನ್ನ ಮಾಡಿಸ್ಕೊಟ್ಟಂತ ಮಹಿಳೆಯರಿದ್ದಾರೆ, ಮಕ್ಕಳ ಶಿಕ್ಷಣವನ್ನ ನೋಡ್ಲಿಕ್ಕೆ ಬಂದಂತ ಮಹಿಳೆಯರಿದ್ದಾರೆ, ಗೃಹಲಕ್ಷ್ಮಿಗಳಿದ್ದಾರೆ, ಅತ್ತೆಯ ಕಣ್ಣಿನ ಆಪರೇಷನ್ ಮಾಡಿಸಿದಂತ ಗೃಹಲಕ್ಷ್ಮಿ ಇದ್ದಾರೆ, ಮಾವನ ಕಣ್ಣಿನ ಆಪರೇಷನ್ ಮಾಡಿಸಿದಂತ ಗೃಹಲಕ್ಷ್ಮಿಗಳಿದ್ದಾರೆ, ಫ್ಯಾನ್ಸಿ ಸ್ಟೋರ್ಗಳನ್ನ ಇಟ್ಟಿದ್ದಾರೆ, ವೆಜಿಟೇಬಲ್ ವೆಂಡರ್ಸ್ ತಮ್ಮ ಉಪಜೀವನಕ್ಕೆ ಇದನ್ ಮಾಡ್ಕೊಂಡಂತವ್ರಿದ್ದಾರೆ, ಆರೋಗ್ಯ ಸಮಸ್ಯೆಯನ್ನ ಪರಿಹರಿಸ್ಕೊಂಡಂತವ್ರಿದ್ದಾರೆ. ವಿಶೇಷವಾಗಿ ಏನು 2,000 ರೂಪಾಯಿ ಹಾಕಿದ ತಕ್ಷಣ ಅವರ ಸಂಪೂರ್ಣ ಅವರ ಪರಿವಾರದ ಕಷ್ಟ ನಾವು ಪರಿಹರಿಸ್ತಾ ಇದೀವಿ ಅಂತಲ್ಲ, ಆದ್ರೆ ಕರೋನಾ ನಂತರ ಬೆಲೆ ಏರಿಕೆ ಆದಂತ ಈ ಒಂದು ಕಾಲದಲ್ಲಿ ಅಟ್ಲೀಸ್ಟ್ 1 ತಿಂಗಳಿಗೆ 2 ಸಿಲಿಂಡರ್ ಅನ್ನಾದ್ರೂ ತಗೊಳ್ಳಿಕ್ಕೆ ಅವ್ರಿಗೆ ಸಹಾಯ ಮಾಡೋಣ ಅಂತ ನಾವು ಬಹಳಷ್ಟು ವಿಚಾರ ಮಾಡಿ 1 ವರ್ಷಕ್ಕೆ ಸುಮಾರು 30-32 ಸಾವಿರ ಕೋಟಿ ರೂಪಾಯಿಯನ್ನ ಅವ್ರಿಗೆ ನಾವು ಗೃಹಲಕ್ಷ್ಮಿಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿಗಳ ಜೊತೆಯಲ್ಲಿ ಮಂಗಳಮುಖಿಯರಿಗೂ ಕೂಡ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದಂತ ಅವಕಾಶ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಮಾಜದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ಅವಕಾಶ ಅನ್ನುವಂತ ಈ ಮಂಗಳಮುಖಿ ಎಲ್ಲರಿಗೂ ಕೂಡ ಇವತ್ತು ನಾವು ಗೃಹಲಕ್ಷ್ಮಿಯನ್ನ ಯಾರ್ಯಾರು ಅರ್ಹರಿದ್ದಾರೆ, ಯಾರ್ಯಾರು ಅರ್ಜಿಯನ್ನ ಹಾಕೊಂಡಿದ್ದಾರೆ ಅವ್ರಿಗೂ ಕೂಡ ಈ ತಿಂಗಳದಿಂದ ಈಗಾಗಲೇ ಅವ್ರಿಗೆಲ್ಲ ಕಂತನ್ನ 2,000 ರೂಪಾಯಿನ ಬಿಡುಗಡೆ ಮಾಡಿದ್ದೀನಿ. ಅವರು ಕೂಡ ಇವತ್ತು ನಮ್ಮ ಜೊತೆ ಎಲ್ಲರೂ ಸೇರ್ಕೊಂಡು
ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಅವರ ಜೊತೆ ಸಂವಾದ ಕಾರ್ಯಕ್ರಮವನ್ನ ಮಾಡ್ತಾರೆ. ಅವರ ಜೀವನದಲ್ಲಿ ಈ ಗೃಹಲಕ್ಷ್ಮಿಯ ಯೋಜನೆಯಿಂದ ಏನೆಲ್ಲ ಲಾಭ ಆಗಿದೆ ಅನ್ನುವಂತ ಖುಷಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಅವರು ಹಂಚ್ಕೊಳಕ್ ಬಂದಿದ್ದಾರೆ. ಇಲ್ಲಿಂದ ನಾವು ನೋಡಿದ್ರೆ ಪ್ರತಿಯೊಬ್ರು ಸಮಾಜದ ಪ್ರತಿಯೊಬ್ಬ ಮಹಿಳೆ ಇವತ್ತು ಇಲ್ಲಿದ್ದಾರೆ. ಹಿರಿಯರಿದ್ದಾರೆ, ನನ್ನ ಮಂಗಳಮುಖಿಯರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ. ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಬಸವಣ್ಣನವರ ತತ್ವದ ಮೇಲೆ ಆಡಳಿತವನ್ನ ನಡೆಸುವಂತ ಕಾರ್ಯವೈಖರಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರದಂತ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಕೂಡ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ಮಾಧ್ಯಮದವರು ಇವತ್ತು ನಮ್ಮೆಲ್ಲ ಗೃಹಲಕ್ಷ್ಮಿಗಳ ಜೊತೆ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಇವತ್ತು ಮೊದಲು ನಮ್ಮ ಕಾರ್ಯಕಲಾಪ ಏನು, ನಮ್ಮ ವಿಧಾನಸಭೆಯ ಕಾರ್ಯಕಲಾಪವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕೆಲವು ಸೆಕ್ರೆಟರಿಯೇಟ್ ಆಫೀಸ್ ಅನ್ನ ಅವರ ಕಡೆಯಿಂದ ವಿಸಿಟ್ ಮಾಡಿಸ್ತಾ ಇದ್ದೀವಿ. ಯಾವ ರೀತಿ ಸೆಕ್ರೆಟರಿಯೇಟ್ ಅಂದ್ರೆ ಏನು, ಯೋಜನೆಗಳು ಹೇಗೆ ನಾವು ರೂಪಿಸ್ತೀವಿ, ಆ ಯೋಜನೆಗಳನ್ನ ರೂಪಿಸ್ಕೊಂಡು ಅದು ಯಾವ ರೀತಿ ಅನುಷ್ಠಾನ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಸಂಕ್ಷಿಪ್ತದಲ್ಲಿ, ಸಮಯ ಕಡಿಮೆ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ, ಅವ್ರಿಗೆಲ್ಲ ಬಹಳ ಇಂಟ್ರೆಸ್ಟ್ ಇದೆ, ಕುತೂಹಲ ಇದೆ. ಆ ಯೋಜನೆ ಅನುಷ್ಠಾನ ಯಾವ ರೀತಿ ಆಗುತ್ತೆ, ಅದಕ್ಕೆಲ್ಲ ನಾವು ಏನ್ ಕೆಲಸ ಮಾಡ್ಬೇಕನ್ನೋದನ್ನ ತೋರಿಸ್ತೀವಿ. ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಅವರ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಇಂಟ್ರಾಕ್ಷನ್ ಇಟ್ಕೊಂಡಿದ್ದೀವಿ. ಹೌದು, ನಮ್ಗೆ ಬಹಳ ಸಂತೋಷ ಅನ್ಸುತ್ತೆ. ನಾನು ಅದೇ ಹೇಳಿದೆ, ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂತ ಅವಕಾಶ ಮತ್ತು ಹಕ್ಕು. ಆ ಸಂವಿಧಾನವನ್ನ ಇವತ್ತು ನಾವು ಪ್ರತಿಪಾದಿಸ್ತೀವಿ. ಸಮಾಜದಲ್ಲಿ ಮಂಗಳಮುಖಿಯರನ್ನು ಕೂಡ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ